ಈ ಗೂಗಲ್ ಮ್ಯಾಪ್ಸ್ನ ನಂಬೇಕೋ ಇಲ್ಬೇಕೋ ಗೊತ್ತಿಲ್ಲ. ಒಳ್ಳೆ ಈ ಅಮೇರಿಕಾದಲ್ಲಿ ಒಂದು ರೋಡ್ ತೋರಿಸ್ತಾರಲ್ಲ, ಯು ಆ್ಯಂಡ್ ಯುವರ್ ಬ್ರೋ ಚೋಸ್ ಯುವರ್ ಬೈಕ್ ಅಂತ, ಆ ಥರ ರೋಡ್ ಥರ ಇದ್ದಿದ್ದು. ಸೊ ಏನು ರೋಡ್ಗಳಿಗೂ ಇಷ್ಟು ಖರಾಬಾಗೈತೆ ಯಪ್ಪ. ದಾರಿ ಹೀಗಿದೆ, ಬರೀ ಬೋರ್ಡಾಗಿ ಬಿಟ್ಟಿದ್ದಾರೆ 50 ಮೀಟರ್ಸ್ ಅಂತ. ಏನು ನಿಂದು? ಹೋಗು, ವಾಪಸ್ಸು 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 ಹೋಗು. ನಮಸ್ಕಾರ ಗುರು. ಇವತ್ತು ನಮ್ಮ ಡೇ 1 ಆಫ್ ಸೌತ್ ಇಂಡಿಯನ್ ಕೋಸ್ಟಲ್ ಬಾರ್ಡರ್ ರೈಡ್. ಫುಲ್ ಎಕ್ಸೈಟೆಡ್ ಆಗಿದ್ದೆ, ಹಾಗೆ ಸ್ವಲ್ಪ ನರ್ವಸ್ನೆಸ್ಸು ಇದೆ. ಫಸ್ಟ್ ಟೈಮ್ ಈ ರೇಂಜಿಗೆ ಸೋಲೋ ಹೊಡಿತಿರೋದು. ಆ್ಯಂಡ್ ಟ್ರಿಪ್ ಸ್ಟಾರ್ಟ್ ಮಾಡಿದಾಗಲೇ ವರುಣ ದೇವ ಸ್ವಲ್ಪ ಕೈ ಕೊಟ್ಟವನೆ, ಆಗಲೇ ತುಂತುರು ಬರ್ತಿದೆ. ಸೊ ಕ್ಯಾಮ್ರಾ ಫಾಗಪ್ ಆಗ್ಬೋದು. ಸೊ ಆ ಕಾರಣಕ್ಕೆ ಸ್ವಲ್ಪ ವಿಡಿಯೋ ಡಿಲೇ ಮಾಡ್ತೀನಿ, ಯಾಕಂದರೆ ಮೈಕ್ ಹಾಕ್ಬಿಟ್ರೆ ಕ್ಯಾಮ್ರಾಗೆ ವಾಟರ್ ಪ್ರೂಫಿಂಗ್ ಹೋಗ್ಬಿಡ್ತೇವೆ ನೋಡಿ, ಅದಕ್ಕೆ. ಇವಾಗ ಮನೆ ಬಿಟ್ಟು ಆಲ್ಮೋಸ್ಟ್ 15 ನಿಮಿಷ ಆಗಿದೆ. ಆ್ಯಂಡ್ ವಿ ಆರ್ ಆನ್ ಗುಡ್ ಟ್ರ್ಯಾಕ್ ನಾವು. ಹೋಗೋಣ ಬನ್ನಿ. ಫಸ್ಟ್ ಸ್ಪಾಟ್ ಗೋಕರ್ಣ ರೀಚ್ ಆಗಿ ಅಲ್ಲಿ ಹೇಗಿದೆ, ಮಳೆ ಗಿಳೆ ಇದೆಯಾ ನೋಡೋಣ. ಅಲ್ಲೂ ಮಳೆ ಇರಂಗಿದೆ ಇವತ್ತು. ಈ ಗೂಗಲ್ ಮ್ಯಾಪ್ಸ್ನ ನಂಬೇಕೋ ಇಲ್ಬೇಕೋ ಗೊತ್ತಿಲ್ಲ. ಇದ್ಯಾವುದೋ ರೋಡಿಗೆ ಕರ್ಕೊಂಡ್ಬಿಡೈತಿ. ಇವಾಗ ನೋಡ್ರೆ ಒಂದು ನರ್ಪಿಳನ್ನು ಕಾಣಿಸ್ತಿಲ್ಲ, ದೂರದಲ್ಲಿ ಒಂದು ಲೈಟ್ ಹೊಡಿತಾ ಇದೆ ಅಷ್ಟೇ. ಯಾರ ಮೂವಿಲಿ ಬರ್ತದಲ್ಲ ರೋಡ್ಗಳು ಹಂಗೈತಿದ್ದು. ಬನ್ನಿ ನೋಡೋಣ. ಒಳ್ಳೆ ಮುಖಕ್ಕೆ ಹೊಡಿತಾ ಐತೆ ಸೊಳ್ಳೆಗಳು. ಫೈನಲಿ ಗುರು ಆ ರೋಡ್ ದಾಟ್ ಬಂದ್ವಿ. ಕಣ್ಣೆ ಬಿಡೋಕ್ಕಾಯ್ತಿರ್ಲಿಲ್ಲ ಗುರು, ಬರೀ ಸೊಳ್ಳೆಗಳೇ. ಅದು ಆ್ಯಕ್ಚುಲಿ ಬಂದು ನಮ್ಮ KRS ಕನೆಕ್ಟ್ ಆಯಿತು. ವಾವ್, ಗೊತ್ತೇ ಇರಲಿಲ್ಲ ರೋಡ್ ಅದು. ರಾತ್ರಿ ಟೈಮ್ ಬರೋಕ್ಕಂತೂ ಕಣ್ಣೆ ಬಿಡೋಕ್ಕಾಗಲ್ಲ, ಮಧ್ಯಾಹ್ನ ಟೈಮ್ ಹೋಗ್ಬೋದು, ಚೆನ್ನಾಗಿರ್ತದೆ. ಇವಾಗ ಅರಸೀಕೆರೆ ಮೇನ್ ರೋಡ್ ಹಿಡ್ದಿದ್ದೀವಿ, ಮೈಸೂರು ಅರಸೀಕೆರೆ ಮೇನ್ ರೋಡು. ಇನ್ನೂ ಕತ್ಲೆನೇ ಇದೆ. ಒಂದು ಸ್ವಲ್ಪ ಹೊತ್ತಲ್ಲಿ ಬಿಸಿಲು ಆಗ್ಬೋದು, ಇನ್ನೇನು 5:30 ಆಗ್ತಿದೆ. ಬಿಸಿಲಾದ್ಮೇಲೆ ಸಿಗೋಣ. ಅಲ್ಲಿಗೆ ನೀವು ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ, ನಾನು ಓಡಿಸ್ಕೊಂಡು ಹೋಗ್ತೀನಿ. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇವಾಗ ಸಮಯ 6 ಗಂಟೆ ಆಗಿದೆ. ಚನ್ನರಾಯಪಟ್ಟಣಕ್ಕೆ ರೀಚ್ ಆಗಿದ್ದೀವಿ ಬಂದ್ಬಿಟ್ಟು. ಇಲ್ಲಿಂದ ಹತ್ರ 7 ಅವರ್ ತೋರಿಸ್ತಾ ಇದೆ ಗೋಕರ್ಣಗೆ. 7 ಅವರ್ ಅಂದರೆ ಒಂದು ಅರ್ಧ ಗಂಟೆ ತಿಂಡಿ ಬ್ರೇಕ್ ಕೊಟ್ಟರು ಹತ್ರ 7 ಗಂಟೆ, 12-1 ಗಂಟೆಗೆ ರೀಚ್ ಆಗ್ತೀವಿ ಗೋಕರ್ಣನ. ಕರೆಕ್ಟಾಗಿ ಊಟೋ ಟೈಮ್ಗೆ ಊಟ ಮಾಡಿಕೊಂಡು ಹಂಗೆ ಅಲ್ಲೊಂದು ಜಾಗ ಜಾಸ್ತಿ ಏನು ಸುತ್ತಲ್ಲ ಗೋಕರ್ಣ ಅಲ್ಲಿ, ಬಿಕಾಸ್ ನೋಡಿರೋ ಜಾಗನೇ. ಬಟ್ ಒಂದು ಜಾಗ ತುಂಬ ಫೇಮಸ್ ಆಗಿದೆ, ಶಿವ ಕೇವ್ ಅಂತ. ಅಲ್ಲಿ ಹೋಗ್ಬೇಕು ಅಂತ ಆಸೆ. ಸೊ ಅಲ್ಲೊಂದು ಹೋಗ್ಬೇಕು, ನೋಡೋಣ. ಇಫ್ ಟೈಮ್ ಪರ್ಮಿಟ್ಸ್ ಹೋಗ್ತಾ ಜೋಗ್ ಫಾಲ್ಸ್ಗೂ ಹೋಗ್ಬಿಟ್ಟು ಹೋಗೋಣ. ಗೋಕರ್ಣ ಅಂದವೇ ಅಲ್ಲ. ಎಂಥ ರೋಡ್ಗಳು ಗುರು, ಇಂಥ ರೋಡ್ಗಳು ಸಿಕ್ಬಿಟ್ರೆ ಚೆನ್ನಾಗಿ ಬರ್ದಾಡ್ಬಿಡ್ಬೋದು. ಒಳ್ಳೆ ಟೈಮ್ ಕವರ್ ಮಾಡ್ಬೋದು ಇಲ್ಲಿ ಡಿಸ್ಟೆನ್ಸ್ನ. ಬಟ್ ಏನು ಬೇಜಾರು ಅಂದರೆ ಇವಾಗ ಸ್ವಲ್ಪ ಲೈಟಾಗಿ ಮಳೆ ಶುರು ಆಗ್ತಿದೆ ಗುರು. ಯಾಕೆ ಅಂತ ಗೊತ್ತಾಗಲ್ಲ. ರೋಡ್ ಹೆಂಗಿದೆ ನೋಡ್ರಿ ಇಲ್ಲಿ, ಅರಸೀಕೆರೆಗೆ ಹೋಗೋ ರೋಡು. ಒಳ್ಳೆ ಈ ಅಮೇರಿಕಾದಲ್ಲಿ ಒಂದು ರೋಡ್ ತೋರಿಸ್ತಾರಲ್ಲ, ಯು ಆ್ಯಂಡ್ ಯುವರ್ ಬ್ರೋ ಚೋಸ್ ಯುವರ್ ಬೈಕ್ ಅಂತ, ಆ ಥರ ರೋಡ್ ಥರ ಇದ್ದಿದ್ದು. ಬಟ್ ಆ ಥರ ಎಲ್ಲ ಫಾಸ್ಟಾಗಿ ಓಡ್ಸೋಕೆ ಹೋಗಬೇಡಿ. ಆ ರೋಡ್ಗೂ ಈ ರೋಡ್ಗೂ ಡಿಫ್ರೆನ್ಸ್ ಐತೆ. ಮಧ್ಯದಲ್ಲಿ ಬೆಕ್ಕು, ನಾಯಿ, ಇಲ್ಲ ಅಂದರೆ ಹಸುಗಳು ಬಂದ್ಬಿಟ್ರೆ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಬರ್ತಿದ್ಯಾ ಗುರು, ಎಲ್ಲಿಗೆ ಬರ್ತಿದ್ಯಾ? ಎಲ್ಲಾದ್ರೂ ಬರ್ತೀನಿ, ನಿನ್ಗ್ಯಾಕೆ? ಈ ಬಸ್ ಓಡ್ಸೋರ್ಗೆ ಮಾತ್ರ ಸಾವು ಬಡ್ಡಿ ಮಕ್ಕಳು. ರೋಡ್ ಅವ್ರದ್ದು ಅನ್ಕೊಬಿಡ್ತಾರೆ ಗುರು. ಗುರು ಅಂತೂ ಇಂತೂ ಸ್ವಲ್ಪ ಗಲ್ಲಿ ಹಳ್ಳಿ ಒಳಗೆಲ್ಲ ಸುತ್ತಿದ್ಮೇಲೆ ಒಂದು ಎಕ್ಸರ್ಸೈಸ್ ಸಿಕ್ತು ಅಟ್ಲೀಸ್ಟು. ಗೊತ್ತಿಲ್ಲ ಬೈಕ್ಸ್ ಹೋಗ್ಬೋದೋ ಇಲ್ವೋ ಅಂತ, ಏನು ಮಾಡೋದು ಗೊತ್ತಾಯ್ತಿಲ್ಲ. ಮುಂದೆ ರೋಡ್ ಬೇರೆ ಕ್ಲೋಸ್ ಆಗಿರಂಗಿದೆ.
ಹೈವೇ ಹೋಗಲ್ವಾ? ಸರಿ, ಓಕೆ, ಥ್ಯಾಂಕ್ ಯು. ಇಲ್ಲೆಲ್ಲ ಐದು ಗುರು, ಮೂರು ಕಂಬ ಅಂದ. ಇಲ್ಲೇ ಐತಲ್ಲ ರೋಡು, ಪುಣ್ಯ. ಫೈನಲಿ ರೋಡಕ್ಕೆ ಬಂದ್ವಿ ಗುರು, ಪುಣ್ಯ. ನಡೀರಪ್ಪ, ಕಂಟಿನ್ಯೂ ಮಾಡ್ದ ಇವಾಗ. ವೆಲ್ಕಮ್. ಫೈನಲಿ ಅರಸೀಕೆರೆಗೆ ಬಂದ್ವಿ. ಆ್ಯಕ್ಚುಲಿ ಬೇಗನೆ ಬಂದಿದ್ದೀನಿ, 7:30 ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ 7 ಗಂಟೆಗೆ ರೀಚ್ ಆಗಿದ್ದೀನಿ. ನೋಡೋಣ, ಇದೇ ಥರ ಡಿಸ್ಟೆನ್ಸ್ ಕೀಪ್ ಅಪ್ ಮಾಡ್ತಿದ್ರೆ ಸ್ವಲ್ಪ ಬೇಗ ರೀಚ್ ಆಗ್ಬೋದು. ಹಾಗೆ ಜೋಗ್ ಫಾಲ್ಸ್ ನೋಡ್ಕೊಂಡು ಹೋಗೋಣ. ಇಫ್ ಇನ್ ಕೇಸ್ ಇನ್ನೊಂದು ಸ್ವಲ್ಪ ಬೇಗ ರೀಚ್ ಆಗಕ್ಕೆ ನೋಡ್ದೆ. ಈ ಥರ ಒಂದು ಹೈವೇಗಳು ಸಿಕ್ಬಿಟ್ರೆ ಮಾತ್ರ ಎಂಥ ಖುಷಿಗೊಂಡು ಹೊಡೆಯೋಕ್ಕೆ ಆರಾಮಾಗಿ ಗಾಡಿನ 140, 150 ಆರಾಮಾಗೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಗುರು ಅದು. ನಮ್ಮ ಎಕ್ಸ್ಪ್ರೆಸ್ ಹೈವೇ ಏನು ಈ ಥರ ಸಿಕ್ಬಿಟ್ಟಿದ್ರೆ ಸಕಲಾಗಿರೋದು. ಎಕ್ಸ್ಪ್ರೆಸ್ ಹೈವೇ ಥರನೇ ಇದೆ. ಲಿಂಗಪುರ ಟೋಲ್ ಪ್ಲಾಜಾ. ನಡೀರಿ ಇವಾಗ. ಇನ್ನೂ ಎಕ್ಸ್ಪ್ರೆಸ್ ಹೈವೇ ತುಂಬಾ ದೂರ ಇದೆ. ಇನ್ನೂ ಒಂದು ಆರಾಮಾಗಿ ಒಂದು 20 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ಇದೆ. ಹೆಂಗಿದೆ ನೋಡ್ರಿ ಎಕ್ಸ್ಪ್ರೆಸ್ ಹೈವೇ. ನಮ್ಮ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೆ ಬಿಟ್ಬಿಟ್ಟಿದ್ರೆ ನಮ್ಮನ್ನ ಎಷ್ಟೊತ್ತಿಗೆ ₹100 ಕೊಟ್ಟರು ಪರವಾಗಿಲ್ಲ, ಖುಷಿಯಾಗಿ ಹೊಂಟೋಗ್ತಿದ್ವಿ ಬೆಂಗಳೂರಿಗೆ 40 ನಿಮಿಷದಲ್ಲಿ. ಬಟ್ ಆ ಖುಷಿ ಇಲ್ಲಿ ಸಿಗ್ತಿದೆ ಇವತ್ತು. ಸಕ್ಕತ್ತಾಗಿದೆ. ಒಂದು 20 ಕಿಲೋಮೀಟ್ರ್ ಹೊಡೆದಿದ್ದೀನಿ ಇವಾಗ, 10 ನಿಮಿಷದಲ್ಲಿ ಹೊಡೆದೆ. ಗಾಡಿ 190 ಕೆಳಗೆ ಬಂದೇ ಇಲ್ಲ. ಸುಮ್ಮನೆ ಒಂದು ಥ್ರಾಟಲ್ ಹಿಡ್ಕೊಂಡು ಈ ಕೈನ ಫ್ರೀಯಾಗಿ ಹಿಡ್ಕೊಂಡು ಬರ್ತಾ ಇದ್ದೀನಿ ಸುಮ್ಮನೆ. ಇವಾಗ ಬೀರೂರು ಮುಗಿಸ್ಕೊಂಡು ಬಂದೆ. ಪುನಃ ಹೈವೇ ಹಂಗೆ ಕಂಟಿನ್ಯೂ ಆಗ್ತದೆ. ಅಲ್ಲಿ ನೋಡ್ರೆ ಫುಲ್ ಮೋಡ. ಅಲ್ಲಿ ನೋಡ್ರಿ ಸೀನರಿ. ನಮ್ಮ ಬೈಕಿಗೂ ಆ ಸೀನರಿಗೂ ಸಖತ್ ಸೂಟ್ ಆಗ್ತೈತೆ. ಸೊ ಇದೇನು ರೋಡ್ಗಳಿಗೂ ಇಷ್ಟು ಖರಾಬ್ ಆಗೈತೆ ಯಪ್ಪ. ತರೀಕೆರೆನಾ ಇದು? ಎರಡನೇ ಸತಿ ಫ್ಯೂಲ್ ಅಪ್ ಆಯಿತು. ಫ್ಯೂಲ್ ಇತ್ತು, ಬಟ್ ಆದರೂ ಬೇಡ, ಬ್ಯಾಕಪ್ ಹಾಕ್ಸ್ಬಿಡೋಣ, ಮುಂದೆ ಸಿಗಲಿಲ್ಲ ಕಷ್ಟ ಆಗುತ್ತೆ ಅಂತ ಹಾಕ್ಸ್ಬಿಟ್ಟೆ. ಬರೀ 80-70 ತೋರಿಸ್ತಿತ್ತು ರೇಂಜ್ ಅಷ್ಟೇ. ಇವಾಗ ಪುನಃ 290 ತೋರಿಸ್ತೈತೆ. ಬೆಟರು ಸುಮ್ಮನೆ ಅಲ್ಲಿ ಹೋಗಿ ಪರದಾಡಿ ಮುಂದೆ ಎಲ್ಲೂ ಸಿಗಲಿಲ್ಲ ಅನ್ನೋ ಬದಲು ಇಲ್ಲೇ ಹಾಕ್ಸ್ಬಿಟ್ಟು ಬೆಟರು. ಶುರು ಆಯಿತು ಗುರು ಸಿಗ್ನಲ್ಗಳ ಹಾವಳಿ. ಸಿಟಿ ಒಳಗೆ ಬಂದ ತಕ್ಷಣ ಸಿಗ್ನಲು, ಟ್ರಾಫಿಕ್ ಜಾಮ್ಗಳು. ಯಪ್ಪ, ಇಷ್ಟೊತ್ತು ನೆಮ್ಮದಿಯಾಗಿ ಬಂದು ಇವಾಗ ಸಿಗ್ನಲ್ ಸಿಕ್ಕಾಕೊಳ್ಳೋದು ಅಂತ ಹೇಳಿ. ಇವಾಗ ಜೋಗ್ ಫಾಲ್ಸ್ ಕಡೆಗೆ ತಿಂಡಿ ಆಗಿದೆ. ಸ್ವಲ್ಪ ಲೈಟಾಗಿ ಇಡ್ಲಿ ತಿನ್ಕೊಂಡು ಹೊರಟಿದ್ದೀನಿ. ಟೈಮು 9:20. ಆ ವೆದರ್ ನೋಡ್ರಿ ಎಷ್ಟು ಚೆನ್ನಾಗಿದೆ. ಪ್ರಾಪರ್ ಮಾನ್ಸೂನ್ ಆಗಿ ಹೋಗಿದೆ ಇಲ್ಲಿ ಈ ಕಡೆ ಸೈಡು. ಮಾನ್ಸೂನ್ ಸೈಡ್ ಆಯಿತು. ಆ ಕಡೆ ಇವಾಗ ಬೇ ಆಫ್ ಬೆಂಗಾಲ್ ಸೈಡ್ ಹೋದಾಗ ಸಮ್ಮರ್ ಆಗೋಗಿದೆ ಬೇರೆಡಲ್ಲಿ. ಆಡಿಯೋ ಸ್ವಲ್ಪ ಕಮ್ಮಿ ಕೇಳ್ತಿರ್ಬೋದು, ಬಿಕಾಸ್ ಮೈಕ್ ಚೆಕ್ ಮಾಡಿದ್ದೀನಿ. ವೆಲ್ಕಮ್ ಟು ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್. ಈ ಬ್ರಿಡ್ಜು ನಿಮಗೆ ಗೊತ್ತೇ ಇರುತ್ತೆ. ಜನ ಚಂಗುರಿ ಎಲ್ಲ ಗುರು. ಈ ರಸ್ತೆ ಹೋಗ್ಬೇಕಾ ಒಳಗೆ? ಇವಾಗ ಹೊರಗೆ ಹೋದ್ರು ಲಗೇಜ್ ಕತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿಗೆ ತನಕ ಬಂದು ಬೈಕ್ ಪಾರ್ಕ್ ಮಾಡಿ ನಿಂತ್ಕೊಂಡಿದ್ದೆ. ಅಲ್ಲಿ ನೋಡ್ರೆ ಒಳಗೆ ಫುಲ್ ರಶ್ ಗುರು. ಪ್ಲಸ್ ಬೈಕಲ್ಲಿ ಲಗೇಜೆಲ್ಲ ಇತ್ತು, ಸೊ ಬಿಟ್ಟೋಗಕ್ಕೆ ಮನಸ್ಸಾಗಲಿಲ್ಲ. ಏನು ಎತ್ಕೊಂಡು ಹೋಗೋದು ತುಂಬ ಕಷ್ಟನೇ ಒಳಗೆ. ಏನಿಲ್ಲ, ಬೈಕ್ ಅಲ್ಲಿ ಪಾರ್ಕ್ ಆಗಿದೆ. ಅಟ್ಲೀಸ್ಟ್ ಕಣ್ಣಿಗೆ ಕಾಣಿಸಂಗೆ ಪಾರ್ಕ್ ಮಾಡಿದ್ದೀನಿ. ಇಲ್ಲಿಗೆ ಬಂದು ಆ್ಯಕ್ಚುಲಿ ಒಳಗೆ ಹೋದರೆ ಇಲ್ಲಿ ₹20 ಕೊಟ್ಟು ಹೋಗಬೇಕು. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ಒಳ್ಳೆ ವ್ಯೂ ಕಾಣ್ತಿದೆ. ಏನಪ್ಪ ಅಂದರೆ ಇಲ್ಲಿ ಫೆನ್ಸ್ ಇದೆ, ಅಲ್ಲೂ ಹೋಗಿ ಫೆನ್ಸೇ, ಇಲ್ಲೂ ಫೆನ್ಸೇ ಕಾಣೋದು. ಇಲ್ಲಿಂದಲೇ ಲುಕ್ ನೋಡ್ಕೊಬಿಡ್ಬೋದು ಆರಾಮಾಗೆ. ಇದೊಂದೇ ಸ್ಪಾಟ್ ತಾನೇ ಇರೋದು ಮೇಯ್ನು. ಇದೊಂದು ಏನಪ್ಪ ಅಂದರೆ ನಮ್ಮದೊಂದು ಸೆಲ್ಫಿ ಥರ ಫೋಟೋ ಬರೋಲ್ಲ, ಗ್ರಿಲ್ ಬರ್ತದೆ. ಅದು ಬಿಟ್ಟರೆ ಇಲ್ಲಿಂದನೇ ವ್ಯೂ ಸಗದಾಗಿದೆ. ಒಂದು 5 ನಿಮಿಷ ಇದ್ದು ಇಲ್ಲಿ ಇವಾಗ ಹೊರಡ್ತೀನಿ. ಗೋಕರ್ಣಕ್ಕೆ ರೀಚ್ ಆಗಬೇಕು. ಆಲ್ಮೋಸ್ಟ್ ಆ ಥರ 1 ಗಂಟೆ ಆಗಿದೆ. ಅಟ್ಲೀಸ್ಟ್ 2 ಗಂಟೆ 2:15 ರೀಚ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಅಲ್ಲಿ ಶಿವ ಕೇವ್ಸ್ಗೆ ಹೋಗಬೇಕು. ಇಲ್ಲೇ ಮಳೆ ಬರ್ತಿದೆ ಅಂದರೆ ಇನ್ನೂ ಅಲ್ಲೇ ಮಳೆ ಬರ್ತಾನೆ ಇರ್ತದೆ. ಸೊ ಬನ್ನಿ ಸ್ವಲ್ಪ ಹೊತ್ತು
5 ನಿಮಿಷ ರೆಸ್ಟ್ ಮಾಡಿ ಹೊರಡೋಣ. ಒಂದು ಪಕ್ಷ ಒಳಗೆ ಹೋಗಿದ್ದೆ ಒಳ್ಳೇದಾಯ್ತು ಗುರು. ಇಲ್ಲ ಮಳೆ ಹೆಂಗೆ ಹಾಕೋದಿದ್ದೆ ಅಂದರೆ ಎಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು ನೋಡಿ. ಇವಾಗ ಸಡನ್ನ ದಬ ಬಾಂಡ್ ಬೀಳುತ್ತೆ. ಒಮ್ಮೆ ಟೀಕೆಯಿಂದ ನೋಡ್ಕೊ ಬಂದಿದ್ದೆ ಐಫೋನ್ ಅದು ಹೆಂಗೂ ರೇಂಜ್ ಹಾಕೋಲ್ಲ ಐತೆ ಹಾಕೊಂಡು ಹೋಗ್ತಾ ಇದ್ದೀವಿ. ಅಂತೂ ನಮ್ಮ ಗೋಕರ್ಣ ಬಂದು ತಲುಪಿದ್ವಿ. ಇವಾಗ ಹೋಗಿ ಉಡುಪಿ ಕಟ್ಲಾಗಬೇಕು. ರೆಸ್ಟ್ ಮಾಡಿ ಮಳೆ ಬರ್ತಿದ್ರೆ ನೀನು ಐತೆ ಹೋಗುತ್ತೆ. ಇಲ್ಲ ಅಂದರೆ ಈ ಮೂಲಕ ಸೆಟಲ್ ಡೌನ್ ಆಗಿರೋಣ. ಅವ್ರಂತೂ ತುಂಬ ಕಾಣಿಸ್ತೈತೆ. ಅಲ್ಲೇ ಟ್ರೈ ಮಾಡೋಣ. ಅವರು ಒಂದು ರೂಮಲ್ಲಿ ಸೆಟ್ಲ್ ಆಗಿದ್ದೀನಿ. ಇವಾಗ ಸ್ವಲ್ಪ ಹೋಗಿ ತಿನ್ಕೊಂಡು, ಮಳೆ ಬರ್ತಿತ್ತು ಆಗ ಇವಾಗ ಮಳೆ ನಿಂತಿದೆ. ಅಟ್ಲೀಸ್ಟ್ ಒಂದು ಸ್ಪಾಟ್ ಒಂದು ಕೇವ್ ಹೇಳಿದ್ದೆ, ಬಟ್ ಇವಾಗ ಇನ್ನೊಂದು ನೆನಪಾಗಿತ್ತು. ಒಂದು ಕ್ಲಿಫ್ದು ವ್ಯೂ ಪಾಯಿಂಟ್ ಇದೆ. ಸೊ ಆ ವ್ಯೂ ಪಾಯಿಂಟ್ಗೆ ಹೋಗಿ ಪ್ಲಸ್ ಆ ಕೇವ್ನ ನೋಡ್ಕೊಂಡು ಬರೋಣ. ಪುಣ್ಯಕ್ಕೆ ಮಳೆ ನಿಲ್ತು ಗುರು. ಇವಾಗ ಶಿವ ಕೇವ್ ಹತ್ರ ಹೋಗ್ತಿದ್ದೀವಿ. ಮತ್ತು ಒಂದು ಕ್ಲಿಫ್ ಪಾಯಿಂಟ್ಗೆ, ಒಂದು ಸನ್ಸೆಟ್ ಕ್ಲಿಫ್ ಪಾಯಿಂಟ್. ಅದು ಒಂಥರ ವೆರಿ ಗುಡ್ ಅಟ್ರಾಕ್ಷನ್ ಆಫ್ ಗೋಕರ್ಣ. ಏನೋ 10 ನಿಮಿಷ ಮತ್ತು ಹೋಗ್ತಿದ್ದೆ ಮ್ಯಾಪಲ್ಲಿ. ಬನ್ನಿ ಹೋಗುವ. ಗೋಕರ್ಣಲ್ಲಿ ಒಂದು ಏನಪ್ಪ ಅಂದರೆ ರೋಡೆಲ್ಲ ಚಿಕ್ಕದು. ಒಂದು 2 ಕಾರ್ ಬಂದ್ಬಿಟ್ರೆ ಕರೆಕ್ಟಾಗಿ ಪಾಸ್ ಆಯ್ತದೆ ಅಷ್ಟೇ. ಅದು ಬಿಟ್ಟರೆ ಒಂದು 2-3 ವೆಹಿಕಲ್ 2-3 ಕಾರ್ ಬಂತು ಅಂದರೆ ಮುಗೀತು ಕತೆ. ಫುಲ್ಲು ರೋಡ್ ಜಾಮ್. ಅಷ್ಟೇ ಕಾರೇ ಇರಲಿಲ್ಲ. ಅದೇ ಅಲ್ವಾ ನಮ್ಮ ಸ್ವಂತ ಗಾಡಿಗಳನ್ನ ತಂದರೆ ಇಲ್ಲ ಮಜಾ. ಆ ರೋಡಿಂದ ಬಂದ್ವಿ. ದಾರಿ ಹೀಗಿದೆ, ಬರೀ ಬೋರ್ಡಾಗಿ ಬಿಟ್ಟಿದ್ದಾರೆ 50 ಮೀಟರ್ಸ್ ಅಂತ. ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಪ್ರಾಬಬ್ಲಿ ನಾನು ಒಬ್ಬನೇ ಇರೋದು. ಫುಲ್ಲು ಪಾಚಿ ಕಟ್ಕೊಂಡು ಮಳೆ ಬಂದಿದೆಯಲ್ಲ ಚೆನ್ನಾಗೆ. ಹೋಗೋಣ. ಅದು ಎಂಟ್ರೆನ್ಸು ಗುಹೆದು. ಸೊ ಅದೇ ನಾನು ಅಂದ್ಕೊಂಡಾಗೆ ಯಾರೂ ಬಂದಿಲ್ಲ. ತುಂಬ ಪ್ರಶಾಂತವಾಗಿರೋ ಜಾಗ, ಬಟ್ ಸ್ವಲ್ಪ ಹುಷಾರಾಗಿ ಏನು ಇರಬೇಕು ಅಂತೇನಿಲ್ಲ. ಜನ ಬರ್ತಾರೆ. ಇವತ್ತು ಮಳೆ ಇರೋ ಕಾರಣ ಯಾರು ಬಂದಿಲ್ಲ ಅಷ್ಟೇ. ಒಳಗೆ ಹೋಗೋಣ ಬನ್ನಿ. ಮಳೆ ಬಂದು ನೀರು ತುಂಬ್ಕೊಬಿಟ್ಟಿದೆ. ಇಲ್ಲಿ ನೋಡಿದ್ರೆ ಯಾವುದೊಂದು ಅರ್ಧ ಮುರಿದೋಗಿರೋ ವಿಗ್ರಹ ಏನೋ ತುಂಡ್ತರ ಇದೆ. ಪ್ರಾಬಬ್ಲಿ ಒಳಗಿತ್ತನೋ, ಅದನ್ನು ಇಲ್ಲಿ ತಂದು ಈಚೆ ಇಟ್ಟಿದ್ದಾರೆ. ಒಳಗೆ ಹೋಗೋಣ ಬನ್ನಿ. ಸ್ವಲ್ಪ ಮುಂದೆ ಹೋಗೋಣ ಬನ್ನಿ. ನೋಡೋಣ ಅಲ್ಲಿ ನೋಡಿ, ಅದು ಟೆಂಪಲ್, ಅದು ಅಲ್ಲಿದೆ. ಅದು ಒಳಗಿನ ಟೆಂಪಲ್. ಅದು ಸ್ವಲ್ಪ ಭಯ ಆಯಿತು ಒಳಗೋಗೋಕ್ಕೆ, ಯಾರು ಇರಲಿಲ್ಲ ಬೇರೆ, ಓ ಅಂತಿತ್ತು. ಸೊ ಆ ಕಾರಣಕ್ಕೆ ಫುಲ್ ಒಳಗೋಗ್ಲಿಲ್ಲ. ಪ್ಲಸ್ ಫುಲ್ಲು ನೀರಾಗೋಗಿತ್ತು. ಫುಲ್ ಸೋರಿ. ಬಟ್ ಆದರೆ ಅದಕ್ಕೆ ಒಂದು ಓಪನಿಂಗ್ ಇದೆ ಮೇಲಿಂದ. ಎಲ್ಲಿ ಕಾಣಿಸ್ತಿಲ್ವಲ್ಲ, ಬನ್ನಿ ಹುಡ್ಕೋಣ ಅದು ಎಲ್ಲಿ ಓಪನಿಂಗು ಅಂತ. ಅಲ್ಲಿ ಓಪನಿಂಗ್ ಕಾಣಿಸ್ತು ನೋಡಿ. ಸೊ ಇಲ್ಲಿ ಒಂದು ಸಣ್ಣ ಓಪನಿಂಗ್ ಥರ ಇದೆ. ಅಲ್ಲಿಂದ ಲೈಟ್ ಒಳಗೋಗುತ್ತೆ ನೋಡಿ. ಕೇವ್ ಮುಗಿಸ್ಕೊಂಡು ಜಸ್ಟ್ ಬಂದೆ. ವ್ಯೂ ಪಾಯಿಂಟ್ ಹೋಗೋಣ ಅಂದ್ಕೊಂಡೆ, ಮಳೆ ಬಂದ್ಬಿಡ್ತಾಗಲೇ. ಕೆಳಗಡೆ ಪ್ಯಾಂಟ್ ಹಾಕಿದ್ದೀನಿ, ಬಟ್ ಮೇಲ್ಗಡೆ ಜಾಕೆಟ್ ಹಾಕೋದು ಮಾಡ್ಕೊಂಡಿದ್ದೆ. ಸೊ ಫುಲ್ ಒದ್ದೆ. ಇವಾಗ ಪುನಃ ಹೋಗಿ ಇದನ್ನು ಬಿಚ್ಚಬೇಕು. ಪುಣ್ಯಕ್ಕೊಂದು ಮರ ಸಿಕ್ಕೈತೆ, ಕೆಳಗೆ ನಿಂತಿದ್ದೀನಿ. ಮಳೆ ನಿಂತ್ಕೊಂಡು ಹೊರಡೋಣ ಬನ್ನಿ. ಫೈನಲಿ ಮಳೆ ಮುಗಿಸ್ಕೊಂಡು ಸ್ವಲ್ಪ ಊಟ ಮಾಡಿಕೊಂಡು ವಾಪಸ್ ಬಂದು ಸೆಟ್ಲ್ ಆಗಿದ್ದೀನಿ. ಇವತ್ತಿನ ಡೇ ಇಲ್ಲಿಗೆ ಮುಗೀತು. ನಾಳೆ ಕಣ್ಣೂರಿಗೆ ಹೊರಡಬೇಕು. ಸೊ ಇವಾಗ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮುಗಿಸಿ ನಾಳೆ ಬೆಳಗ್ಗೆ 6 ಗಂಟೆಗೆ ಹೊರಡೋದು. ಸೊ ಗೋಕರ್ಣ ಟು ಕಣ್ಣೂರ್ ಅರೌಂಡ್ 370 ಕಿಲೋಮೀಟರ್ಸ್ ಏನಿದೆ. 7 ಅವರ್ ಜರ್ನಿ.
ಸೊ ಅಲ್ಲೂ ಮಳೆ ಇರ್ತದೆ. ಸೊ ಅದೇ ನೋಡಬೇಕು ಹೇಗಾಗತ್ತೆ ಅಂತ. ಬೇಗ ಹೋಗಿ ರೀಚ್ ಆಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು. ಕಣ್ಣೂರಲ್ಲಿ ಏನು ಸುತ್ತ ಜಾಗ ಇಲ್ಲ, ಬಿಕಾಸ್ ರೀಸೆಂಟಾಗಿ ಕಣ್ಣೂರಿಗೆ ಹೋಗಿದ್ದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಡ್ರೈವಿಂಗ್ ಬೀಚ್ಗೆ ಹೋಗಿ ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇಲ್ಲ ಕಣ್ಣೂರಲ್ಲಿ. ಸೊ ನಾಳೆ ಸಿಗೋಣ, ಅಲ್ಲಿಗೆ ತನಕ ಬಾಯ್.